ಪೌರ ಕಾರ್ಮಿಕರ ಗೋಳು ಕೇಳದ ಅಧಿಕಾರಿಗಳು. ಕಳೆದ 5 ತಿಂಗಳಿನಿಂದ ಪೌರ ಕಾರ್ಮಿಕರಿಗಿಲ್ಲ ಸಂಬಳ. ಪೌರ ಕಾರ್ಮಿಕರ ಗೋಳು ಕೇಳೋರು ಯಾರು? 5 ತಿಂಗಳಿನಿಂದ ಸಂಬಳ ಇಲ್ಲದೆ ಕಾರ್ಮಿಕರ ಪರದಾಟ, ಸಂಬಳವಿಲ್ಲದೆ ಕಂಗಾಲಾದ ಪೌರ ಕಾರ್ಮಿಕರು. ಕಾರ್ಮಿಕರ ಪ್ರತಿಭಟನೆಗೆ ಕ್ಯಾರೆ ಎನ್ನದ ಅಧಿಕಾರಿಗಳು. ನಿತ್ಯವೂ ನಾವೆಲ್ಲ ಮನೆ ಮುಂದಿನ ಕಸವನ್ನು ಗುಡಿಸದೆ ಮನೆಯಲ್ಲಿ ಬೆಚ್ಚಗೆ ಮಲಗಿದರೆ ಪೌರ ಕಾರ್ಮಿಕರು ಮಾತ್ರ ಚಳಿ, ಮಳೆ, ಬಿಸಿಲೆನ್ನದೆ ನಸುಕಿನಲ್ಲೇ ಬೀದಿಗೆ ಬಂದು ಸ್ವಚ್ಛತೆಯಲ್ಲಿ ತೊಡಗಿರುತ್ತಾರೆ. ಪ್ರಸ್ತುತ ದಿನಗಳಲ್ಲಿ ಸಂಬಳ ಬರೋದು 1-2 ದಿನ ತಡವಾದರೆ ತಾಳಲಾರದ ಚಡಪಡಿಕೆ, ಮನೆ ಬಾಡಿಗೆ, ವಿದ್ಯುತ್ ಬಿಲ್, ಏನೇನೋ ಚಿಂತೆ. ಹೀಗಿರುವಾಗ ಪೌರ ಕಾರ್ಮಿಕರು 5 ತಿಂಗಳಿನಿಂದ ವೇತನವೇ ಇಲ್ಲದೆ ದುಡಿಯುತ್ತಿದ್ದಾರೆ. ಇದೇನೋ ಜೀತ ಪದ್ಧತಿನೋ ಇನ್ನೇನೋ ಎಂಬ ಪ್ರಶ್ನೆ ಮೂಡುತ್ತಿದೆ. ಸ್ವಚ್ಛತೆಯ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಕಳೆದ 5 ತಿಂಗಳಿಂದ ಸಂಬಳ ಕೊಡದೆ ಬಿಟ್ಟಿ ಚಾಕ್ರಿ ಮಾಡಿಸಿಕೊಳ್ಳಲಾಗುತ್ತಿದೆ. ಪ್ರತಿ ಸಲ ಸಂಬಳ ಪಡೆಯಬೇಕು ಎಂದರೆ ಅದು ಪ್ರತಿಭಟನೆಯಿಂದಾನೇ ಸಾಧ್ಯ ಎಂಬಂತಾಗಿದೆ. ಸಂಬಳವಿಲ್ಲದೆ ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ದಿನಕ್ಕೆ 3 ಹೊತ್ತು ಊಟ ಹಾಕಲು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಕಳೆದ 5 ತಿಂಗಳಿಂದ ಸಂಬಳ ಕೊಡದೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ಖಂಡಿಸಿ ಪೌರ ಕಾರ್ಮಿಕರು ನಗರದ ಸಾರ್ವಜನಿಕ ಬಯಲು ಗ್ರಂಥಾಲಯದಲ್ಲಿ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಎಲ್ಲ ಕಾರ್ಮಿಕರ ಪರವಾಗಿ ನಾನು ಕಾರ್ಮಿಕರ ಗುಲ್ಬರ್ಗಾ ಮಹಾನಗರ ಪಾಲಿಕೆಯಲ್ಲಿ ಡ್ಯೂಟಿ ಮಾಡ್ತೀವಿ. ಎಲ್ಲಷ್ಟು ಜನ ಸುಮಾರು 4 ತಿಂಗಳು ಮುಗಿದು 5ನೇ ತಿಂಗಳು ರನ್ನಿಂಗ್. ಇನ್ನೊಂದು 2-3 ದಿವಸ ಆದ್ರೆ 5 ತಿಂಗಳು ಮುಗೀತು. ಇನ್ನೂವರೆಗೆ ಪೇಮೆಂಟ್ ಇಲ್ಲ. ಪ್ರತಿ ಸಾರಿ ನಾವು ಪೇಮೆಂಟ್ ಕೇಳಬೇಕಂದ್ರೆ ಸ್ಟ್ರೈಕ್ ಮಾಡಬೇಕು, ಇಲ್ಲ ನಿಂದಿರ್ಬೇಕು. ಆಫೀಸಲ್ಲಿ ಹೋಗಿ ಕೇಳಕ್ ಹೋದ್ರೆ ಹಾಕ್ತೀವಿ, ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ, ಆಯ್ತು ಹೋಗಿ ನೀನು ಇವತ್ತು ಬೀಳ್ತದನ್ ರೊಕ್ಕ ಅನ್ನೋದು. ಇಲ್ಲ ದಿನ ಒಂದ್ ಕಾಲದಲ್ಲಿ ಆಶ್ವಾಸನೆ ಕೊಡೋದೇ ನಡೆದದ ಇವ್ರದ್ದು. ಇನ್ನೊಂದೇನಪ್ಪ ಅಂದ್ರೆ ಯಾವಾಗ ನಾವು ಸ್ಟ್ರೈಕ್ ಮಾಡಿದಾಗ 1 ಪೇಮೆಂಟ್ ಅಥವಾ ಇಲ್ಲ 2 ತಿಂಗಳು ಪೇಮೆಂಟ್, 2 ತಿಂಗಳಂದ್ರೆ ಪೇಮೆಂಟ್ ಮೊದಲೇ ಮಾಡಲ್ಲ ಇವರು, 1 ತಿಂಗಳು ಪೇಮೆಂಟ್ ಮಾಡ್ತಾರ. ಇನ್ನೊಂದೇನಪ್ಪ ಅಂದ್ರೆ ಪ್ರತಿ ಜನ ನಾವು ಈಗ ಹೆಂಗ್ ಪರಿಸ್ಥಿತಿ ನಡೆದಪ್ಪ ಅಂದ್ರ ಇವ್ರು ಪೇಮೆಂಟ್ ಮಾಡೋ ಬಡ್ಡಿ ಅಲ್ಲಿ ಸಾಲ ವಾರ ಬಡ್ಡಿ 10 ಬಡ್ಡಿ ತರೋದು. ಇವ್ರು 1 ತಿಂಗಳು ಪೇಮೆಂಟ್ ಆದ ತಕ್ಷಣ ಅವ್ರು ಇಲ್ಲಿ ಆಗಾಗ್ಲಿ ಆ ಬ್ಯಾಂಕಿಗೆ ಹೋಗ್ಲೇ ಕಸ್ಕೊಂಡ್ಕೆ ಹೋಗೋದವ್ರು. ಬಟ್ ತಿಂಗಳ ಪೇಮೆಂಟ್ ಮಾಡ್ತಾ ಇಲ್ಲ ನಮ್ಗೆ. ಒಂದು ಏನೇ ನಾವು ಏನ್ರ ಈ ಸದ ಈಗ ನಿಂತೀವಂದ್ರೆ ಅರೆಸ್ಟ್ಮೆಂಟ್ ಮಾಡೋದು, ಬೈಯೋದು, ಅವ್ರ ಕೈಲಿ ಹಚ್ಚಿಸೋದು, ಈ ರೀತಿ ಮಾಡ್ತಾ ಇದಾರೆ. ಸ್ವಲ್ಪ ದಯವಿಟ್ಟು ಎಲ್ಲ ನಮ್ಮ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡ್ರಿ. ಅನಂತರ ಸ್ವಲ್ಪ ಕಾರ್ಮಿಕರಿಗೆ ಒಂದು ಒಳ್ಳೇದಾಗ್ಲಿ ಅಂತೇಳಿ ಒಂದು ಇದು ಮಾಡಂತ ನಮ್ಮ ಮನೆಗೆ ಕೇಳ್ತೇವ್ರಿ. ಶಿವಕುಮಾರ್, ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುತ್ತಿರುವ ನಾನು ಪೌರ ಕಾರ್ಮಿಕ ಡ್ರೈವರ್ ಸರ್. ನಾವು ಬೆಳಗ್ಗೆ 5 ಗಂಟೆಗೆ ಬರ್ತೀವಿ ಸರ್. ಇನ್ನೂ ಯಾರು ಹೇಳಂಗಿಲ್ಲ ಸರ್. ಆ ಟೈಮಲ್ಲಿ ಬಂದು ನಾಲಿ ಗೊಜ್ಜು ತೆಗಿತೀವ್ರಿ ಸರ್. ನಾಲಿ ಹೊಲ್ಸ್ ಕೆಲಸ ಕಸ ಎತ್ತೀವಿ. ಹಂದಿ ಸತ್ರ ಹಂದಿ ಹೋಯ್ತೇವ್ರಿ ಸರ್, ನಾಯಿ ಸತ್ರ ನಾಯಿ ಹೋಯ್ತೀವಿ. ಆದ್ರೂ ನಮ್ಗೆ ಕರೆಕ್ಟ್ ಪೇಮೆಂಟ್ ಹಾಕಂಗಿಲ್ಲ ಸರ್. ಹಾಕಿದ್ರೆ ಒಂದ್ 6 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಹಾಕ್ತಾರೆ ಸರ್. ಅದು ಹಾಕಿದ್ರೆ ಎಷ್ಟಂದ್ರೆ 7, 3, 10 ಹಿಂಗ್ ಹಾಕ್ತಾರೆ ಸರ್. ಆದ್ರೂ ಸರ್ ನಾವ್ ಇಲ್ಲಿ ಸ್ಟ್ರೈಕ್ ಮಾಡೋ ತನಕ ಯಾರು ಬರಂಗಿಲ್ಲ ಸರ್, ಯಾರು ಕೇಳಂಗಿಲ್ಲ. ಕೇಳಿದ್ರೆ ಹೋದ್ರೆ ಮತ್ತೆ 1-2-3 ದಿನ ಬಿಟ್ಟು ಹಾಕ್ತಿವಿ ಪೇಮೆಂಟ್ ಅಂತ ಈ ತರ ಹೇಳಿ ಹೋಗ್ತಾರೆ ಸರ್. ಆದ್ರೂ ನಮ್ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋತಿಲ್ಲ ಸರ್. ಯಾಕಂದ್ರೆ ಸರ್ ನಾವು ಹಳ್ಳಿಲಿಂತ ಬರ್ತೇವ್ ಸರ್. ಇಲ್ಲಿ ಕಿರಾಯಿಲಿ ಇದ್ದೀವ್ರಿ ಸರ್. ನಾವು ಒಂದ್ 2-3 ಸೇಲ್ ಈ ಪೇಮೆಂಟ್ ದುಡ್ಡು ಕೊಡಲ್ದು ಬಟ್ಟಿಗೆ ಸರ್ ನಮಗ್ ಕಿರಾಯಿಲಿಂತ ಹೊರ ಹಾಕಿದ್ದಾರೆ ಸರ್. ರಾತ್ರಿ ಹೊರ ಹಾಕಿ ನಾವು ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿದ್ದೀವಿ ಸರ್. ಈ ತರ ಪರಿಸ್ಥಿತಿ ಇದೆ ಸರ್. ದವಾಖಾನಿಗೆ ಹೋಗ್ಬೇಕಾದ್ರೂ ಸರ್ ನಮಗೆ ಯಾವ್ದು ದುಡ್ಡು ಇಲ್ಲ ಸರ್. ಸಾಲ ಮಾಡಿ ದುಡ್ಡು ತರ್ತೀವಿ ಸರ್. ನಾವು ಸಾಲ ಮಾಡಿ ದುಡ್ಡು ತಂದಿದ ತಕ್ಷಣ ಸರ್ ಮತ್ತೆ ಪೇಮೆಂಟ್ ಆದಾಗ ಸಾಲ ಕೊಟ್ಟವ್ರು ಅಲ್ಲೇ ಬ್ಯಾಂಕಿಗೆ ಬರ್ತಾರೆ ಸರ್. ಬ್ಯಾಂಕಿಗೆ ಬಂದು ಪೇಮೆಂಟ್ನು ತೊಗೊಲ್ ಸರ್. ಅರ್ಧ ಪೇಮೆಂಟ್ ಇರ್ತಾರೆ ಸರ್, ಆ ಕಡೆ ತಗೊಂಡ್ ಹೋಗ್ತಾರೆ ಸರ್. ಇಂಥ ಪರಿಸ್ಥಿತಿ ನಮ್ಗೆ ಗಂಭೀರ ಪರಿಸ್ಥಿತಿ. ಆದ್ರೂ ಯಾವ ಅಧಿಕಾರಿ ಬಂದು ನಮ್ಮ ಹತ್ರ ಏನ್ ಪರಿಸ್ಥಿತಿ ಏನ್ ನಡೆದಿದೆ ಅಂತ ಆದ್ರೂ ಕೂಡ ಕೇಳಿಲ್ಲ ಸರ್. ಮುಂಜಾನೆಂತ ಕುಂತೀವಿ ಸರ್ 5 ಗಂಟೆಲಿಂತ ಇನ್ನವರ ತನಕ ಯಾರು ಬಂದಿಲ್ಲ ಸರ್. ಬಂದ್ ಕೇಳು ಇಲ್ಲ ಸರ್. ಗುತ್ತೇದಾರ ಪೇಮೆಂಟ್ ಗುತ್ತೇದಾರ ಕೊಟ್ಟಿದ್ದೇವೆ, ನಾವು ಮೇಲ್ ಮಾಡಿದೇವು ಅಂತಾರೆ ಸರ್. ಗುತ್ತೇದಾರ ಮನುಷ್ಯರು ಕೇಳಿದ್ರು ನಮ್ಗೆ ಇನ್ನವರ ತನಕ ಅಲ್ಲಿಂದ ಏನೋ ಆಫೀಸ್ಲಿಂದ ಏನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ದಯಮಾಡಿ ನಮಗಿದು ಎಲ್ಲರೂ ನಮ್ಮ ಪೌರ ಕಾರ್ಮಿಕರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀವಿ. ಎಲ್ಲ ಕಾರ್ಮಿಕರ ಹಾಗೂ ಡ್ರೈವರ್ ವತಿಯಿಂದ ನಮಗೆ ಬಹಳಷ್ಟು ತೊಂದರೆ ಇದೆ. ಆದ ಕಾರಣ
ನಾವು ಇವತ್ತ ಈ ಸರ್ವ ಸದಸ್ಯರ ವತಿಯಿಂದ ನಮಗೆ ಪೇಮೆಂಟ್ ಇಲ್ಲ, ಡ್ರೈವರ್ಸ್ ಅಂಡ್ ಲೋಡರ್ಸ್ ಪೇಮೆಂಟ್ ಇಲ್ಲ. ಆದ ಕಾರಣ 5 ತಿಂಗಳಾಯ್ತು ಪೇಮೆಂಟ್ ಕೊಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಇದೇ ಟೈಪ್ ಹೇಳ್ತಾರೆ, ನಾಳೆಗೆ ಹಾಕ್ತಾರೆ, ನಾಡ್ದು ಹಾಕ್ತಾರ, ನಾಳೆಗೆ ಹಾಕ್ತಾರೆ, ನಾಡ್ದು ಹಾಕ್ತಾರೆ. ನಾಳೆಗೆ ನಾಡ್ದು ಅನ್ಕೋತೆ 5 ತಿಂಗಳು ಪೇಮೆಂಟ್ ಇಲ್ಲ. ಈಗ ನಾವು ಉಣ್ಬೇಕೇನೋ ತಿನ್ಬೇಕೇನೋ. ಈಗ ಕಿರಾಯ ಜನ ಇದ್ದಾರೆ, ಕಿರಾಯ ಜನಕ್ಕೆ ಅವರು ಮಾಲಕರು ಇಟ್ಕೋತಾ ಇಲ್ಲ, ಹೊರಗಾಕ್ತಾರ. ಈ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ. ಈಗ ನಮ್ಮ ಹಾಲತ್ ಕೇಳೋರು ಯಾರು ಇಲ್ಲ. ಆದ್ರ ನಾವು ಯಾರಿಗೆ ಹೋಗಿ ಏನ್ ಕೇಳ್ಬೇಕಂತ ನಮಗ್ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೆ ತಕ ಆಯ್ತು, ನಮಗೆ ಯಾವ ಒಂದು ಅಧಿಕಾರಿ ಬಂದು ವಿಚಾರಿಸ್ಲಿಕ್ಕೆ ತಯಾರಿಲ್ಲ, ಒಂದು ಗುತ್ತೇದಾರ ಬಂದು ವಿಚಾರಿಸ್ಲಿಕ್ಕೆ ತಯಾರಿಲ್ಲ. ನಮಗೆ ESI ಇಲ್ಲ, PF ಇಲ್ಲ, ಪಗಾರ ಇಲ್ಲ. ನಾವು ಇನ್ನೂ ವರ್ಷ ಇದೇ ಟೈಪ್ ದುಡಿಬೇಕು ಅಂತಕ್ಕಂಥದ್ದು ಒಂದು ತಿಳಿತಾ ಇಲ್ಲ. ಅದಕ್ಕೆ ನಮಗೆ ಅಧಿಕಾರಿಗಳು ಬಂದು ನಮಗೆ ಏನಂತದ್ದು ನಮಗೆ ತಿಳಿಸ್ಬೇಕಂತ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ನಾವು. ಯಾಕಂದ್ರೆ ನಮಗೆ ಬಹಳಷ್ಟು ತೊಂದರೆ ಇದೆ. ಈ ತೊಂದರೆ ನಮಗೆ ಈಡೇರಿಸ್ತಾರಂತೆ ನಾವು ಅವರು ಕೇಳ್ಕೊತಿದ್ದೆವು. ಆದ ಕಾರಣ ನಮಗೆ 5 ತಿಂಗಳು ಪೇಮೆಂಟ್ ಇಲ್ಲ. ಈಗ ನಮಗೆ 5 ತಿಂಗಳು ಪೇಮೆಂಟ್ ಇಲ್ಲ. ನಮಗೆ ಮಿನಿಮಮ್ 4 ತಿಂಗಳ ಪೇಮೆಂಟ್ ಮಾಡ್ಬೇಕಂತ ಕೇಸಿ ನಾವು ಅವ್ರಿಗೆ ಆಗ್ರಹ ಇದೆ. ಆದ್ರ ಕಾರಣ ಈಗ ಮುಂದೆ ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ. ನಾವು 18-19 ವರ್ಷ ಆಯ್ತು ದುಡಿಲ್ಕತ್ತೀವಿ, 10 ವರ್ಷ ಆಯ್ತು ದುಡಿಲ್ಕತ್ತಾರ. ನಮಗಿನ್ನ ನೇರ ಪಾವತಿ ಇಲ್ಲ, ಪರ್ಮೆಂಟ್ ಇಲ್ಲ. ನಾವು ಇನ್ನು ಇದೇ ದುಡಿದು ಬಿಕ್ಕಿ ಬೇಡ ಪಾಳಿನೇ ಹೊಂಟವ. ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ಪೇಮೆಂಟ್ ಮಾಡ್ತಾರಂತೆ ನಾವು ಅವ್ರಿಗೆ ಕೇಳ್ಕೊಳತ್ತೀವಿ. ಎಷ್ಟು ವರ್ಷದಿಂದ ಈ ಮಹಾನಗರ ಪಾಲಿಕೆಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ಈಗ ನಾವು ಸರ್ ಈಗ 19 ವರ್ಷ ರನ್ನಿಂಗ್ ಇದೆ ಸರ್ ನಮ್ದು. ಇಲ್ಲಿವರೆಗೂ EF ಮತ್ತು ESI PF ಏನೂ ಇಲ್ಲ ಸರ್. ಇದ್ರ ಬಗ್ಗೆ ಏನೋ ಮೇಲಧಿಕಾರಿಗಳಿಗೆ ಇಲ್ಲಿವರೆಗೂ ನಾವು ತಿಳಿಸ್ತಾನೆ ಇದ್ದೀವಿ. ನಾವು ನಾಳೆಗೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಇದೇ ಹೇಳ್ತಾರ್ರಿ ಅವ್ರು. ESI PF ಒಟ್ಟ ಏನೂ ಇಲ್ಲ ಸರ್. ದವಾಖಾನೆಗೆ ಹೋದ್ರೆ ESI ಹಾಸ್ಪಿಟಲ್ದವ್ರು ಹೇಳ್ತಾರ ನಿಮ್ ದುಡ್ಡೇ ಕಟ್ಟಿಲ್ಲ. ಇವ್ರ ಅಧಿಕಾರಿಗಳು ಹೇಳ್ತಾರ ನಾವು ಗುತ್ತೇದಾರ್ಗೆ ಹೇಳ್ತೀವಿ, ಗುತ್ತೇದಾರ್ ಹೇಳ್ತಾನ ಅವ್ರು ಕೊಟ್ಟಿಲ್ಲ. ನಾವು ಹಿಂಗ್ ಹೋಗಿ ನಾವು ಎಲ್ಲಿ ನಡ್ಬರ್ಕ ಎಲ್ಲಾರ ಬಿದ್ದು ಸಾಯ್ಬೇಕಾ, ಏನ್ ಉರ್ಲಾಯ್ಕೊಂಡ್ ಸಾಯ್ಬೇಕಾ, ಏನು ಒಟ್ಟು ತಿಳ್ತಾ ಇಲ್ರಿ. ಈಗ ಒಂದೇ ಉಳ್ದಾಗ ಈಗ ಏನು ಔಷಧಿ ತಗೊಂಡ್ ಸಾಯೋದು ಒಂದೇ ಉಳ್ದಾವ್. ಇದ್ರ ಮೇಲ್ಪಟ್ಟು ಏನೂ ಇಲ್ಲ. ಈಗ 19 ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೇವೆ ಸರ್. ಇಲ್ಲಿವರೆಗೂ ಕೂಡ EF ಇಲ್ಲ, PF ಇಲ್ಲ. ಹಾ ಸರ್. ಮುಂದಾದ್ರೂ ಮಾಡ್ತಾರೆ ಏನ್ ಭರವಸೆ ಇದೆ ನಿಮ್ಗೆ? ಏನ್ ಮುಂದೆ ಇದೆ ಸರ್, ಇದೆ ಕೇಳಕತ್ತೀವಿ. ಅದು ಮುಂದೆ ಮಾಡ್ತಾರಂತಕ್ಕಂಥ ವಿಚಾರ ನಮ್ಗ ಇದೆ ಅಂತಕ್ಕಂಥದ್ದು ಅದ. ಮತ್ತ ಅಧಿಕಾರಿಗಳು ಮಾಡ್ಬೇಕು. ಯಾಕಂದ್ರೆ ಬಹಳಷ್ಟು ಕಷ್ಟದಾಗ ಅದ ಜನ. ಇನ್ನ ಇಷ್ಟು ದುಡಿಲಿಕತ್ತಿ, ಇನ್ನ ಎಲ್ಲಾ ಜನಕ್ಕೆ ಇದೇ ಟೈಪ್ ದುಡಿಸ್ಕೋಬಾರ್ದಂತ ನಾವು ಕೇಳ್ಕೊತೀವಿ ಅವ್ರಿಗೆ. ಸಂಬಂಧಪಟ್ಟಂಗ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ DC ಮೇಡಮ್ ಆಲ್ರೆಡಿ ನಾವು ಮೆನು ಕೊಟ್ಟಿದ್ದೇವೆ ಸರ್. ಆಲ್ರೆಡಿ ಪ್ರಿಯಾಂಕಾ ಸಾಬ್ರಿಗೆ ಕಳಿಸಿದೆವು. ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿ ತಿಳಿಸಿದೆವು. ನಮ್ಗೆ ಏನ್ರಿ ಮಾಡ್ರಿ ಅಂತಂದ್ರೆ ಅವ್ರು ಏನು ಗಮನಕ್ಕೆ ತರ್ತಾ ಇಲ್ಲ ಸರ್. ಸರ್ಕಾರ ಬಿ ಇದೇ ಟೈಪ್, ನಾವು ಇಲ್ಲಿ ಇದ್ದ ಅಧಿಕಾರಿಗಳು ಬಿ ಇದೇ ಟೈಪ್ ಮಾಡ್ತಾ ಇದ್ದಾರೆ. ಏನೋ ನಮಗ ಭರೋಸಾದ ಒಂದು ಈಡೇರಿಸಲ್ಲ. ಈಗ ಕೊನೆಯದಾಗಿ ನೀವು ಈಗ ನಿಮ್ ಪೇಮೆಂಟ್ ಮಾಡ್ಲಿ ಮುಂದಿನ ಮುನ್ನಡೆ ಏನ್ರಿ ಇದೇ ಉಗ್ರವಾದ ಹೋರಾಟ ಕೈಗೊಳ್ಬೇಕಂತ ವಿಚಾರದಾಗ ಇದ್ದೀವಿ ನಾವು. ಈಗ ನಾವು ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಮಾಡಬೇಕಾಗುತ್ತದೆ. ಯಾಕಂದ್ರೆ ನಮಗ್ ಕುತ್ತಿಗೆ ಬಂದ್ ನಿರ್ತದ್ರಿ. ನಮ್ಮ ಹೆಸರು ಕೈಲಾಸ್ ಕೊಳ್ಳರ್.